ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ರಾಯರ ಪೂಜೆ ಬಗ್ಗೆ ಇವತ್ತು ಒಂದು ವಿಶೇಷವಾದ ಪೂಜೆ ಹೇಳ್ಕೊಡ್ತೀನಿ. 21 ದಿನಗಳಲ್ಲಿ ನೀವು ಈ ಪೂಜೆ ಮಾಡಿದ್ರೆ ನಿಮ್ಮ ಒಂದು ಏನೇನು ದೇವರಿಗೆ ನೀವು ಪ್ರಾರ್ಥನೆ ಮಾಡ್ಕೊತೀರೋ ಅದು ಫುಲ್ಲು ನೆರವೇರುತ್ತೆ. ಏನು ಈ ಪೂಜೆ ಅಂತ ಅಂದರೆ ನೀರಿನ ಪೂಜೆ. ಸೊ ರಾಯರಿಗೆ ಒಂದು ನೀರಿನ ಪೂಜೆ ಹೇಗೆ ಮಾಡೋದು ಸೊ ಇವತ್ತು ನೋಡೋಣ ಬನ್ನಿ. ಸೊ ನಾನಿಲ್ಲಿ ಇವತ್ತು ನಮ್ಮ ಮನೇಲಿ ಗುರುವಾರ ಆಗಿರೋದ್ರಿಂದ ಫಸ್ಟು ನಾನಿಲ್ಲಿ ಬೃಂದಾವನೆಗೆ ಒಂದು ನೀರಿನಿಂದ ಅಭಿಷೇಕ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಹಾಗೆ ಒಂದು ನೀರಿನ ಅಭಿಷೇಕ ಆದಮೇಲೆ ನಾನಿಲ್ಲಿ ಬಂದು ಒಂದು ಚೊಂಬಲ್ಲೇ ಸೊ ಇದು ಬಂದು ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲಲ್ಲೇ ಹಾಗೆ ನಾನಿಲ್ಲಿ ಒಂದು ಬೃಂದಾವನಕ್ಕೆ ಮತ್ತು ರಾಯರ ಒಂದು ಶಿಲೆಗೆ ನಾನಿಲ್ಲಿ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದೆ ನಿಮಗೆ 21 ದಿನಗಳ ಒಂದು ನೀರಿನ ಒಂದು ಸೇವೆ ಮಾಡಬೇಕು, ಹರಕೆ ಮಾಡ್ಕೋಬೇಕು. ಫಸ್ಟು ನೀವು ದೇವರಿಗೆ ಒಂದು ಹರಕೆ ಮಾಡ್ಕೊಳ್ಳಿ. ನನಗೆ ತುಂಬ ಕಷ್ಟಗಳಿದೆ, ಲೋನ್ ತೀರ್ತಲ್ಲ, ಸಾಲಗಳಿದೆ, ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ನಮ್ಮ ಕಷ್ಟಗಳೆಲ್ಲ ಕಮ್ಮಿ ಆಗಬೇಕು ಅಂದರೆ ನಾವು ಫಸ್ಟು ರಾಯರ ಹತ್ರನೇ ಮೊರೆ ಹೋಗಬೇಕು. ರಾಯರಿಗೆ ನೀವು ಬೇಡ್ಕೋಬೇಕು, ಒಂದು ನೀರಿನ ಹರಕೆ ಮಾಡ್ಕೊತೀನಿ, 21 ದಿನಗಳ ಕಾಲ ನಾನೊಂದು ಸೇವೆ ಮಾಡ್ತೀನಿ, ಈ ಸೇವೆ ಮಾಡಿದ್ರೆ ನನಗೆಲ್ಲ ಒಳ್ಳೇದು ಮಾಡಬೇಕು ಅಂತ ನೀವು ಕೇಳ್ಕೋಬೇಕು. ಈ ನೀರಿನ ಒಂದು ಸೇವೆ ಅಂತ ಅಂದರೆ ಬುಧವಾರ ಬಂದು ನೀವು ನಿಮ್ಮ ಮನೇಲೇ ಒಂದು ರಾಯರ ಫೋಟೋ ಇರ್ಬೋದು, ಇಲ್ಲ ಒಂದು ವಿಗ್ರಹ ಇರ್ಬೋದು, ಆ ವಿಗ್ರಹಕ್ಕೆ ನೀವು ಬುಧವಾರ ಬಂದು ಒಂದು ಸಂಜೆ ಕೆಲಸದಿಂದ ಬಂದು ಸ್ನಾನ ಮಾಡಿಕೊಂಡು ಒಂದು ಚೊಂಬಲ್ಲೇ ನೀರಿಡಬೇಕು. ಯಾವ ಚೊಂಬಲ್ಲೇ ನೀರಿಡಬೇಕು ಅಂತ ಅಂದರೆ ಒಂದು ತಾಮ್ರದ ತೊಂಬಿಗೆ ಇರಬೇಕು, ತಾಮ್ರದ ತೊಂಬಿಗೆ. ಸೊ ಎಲ್ಲರ ಮನೇಲೂ ಗೊತ್ತಿರುತ್ತೆ, ಎಲ್ಲರೂ ನೋಡಿರ್ತೀರಾ. ಈಗ ನೀವು ಒಂದು ಪೂಜೆಗೆಲ್ಲ ಇಟ್ಕೊಂಡಿರ್ತೀರ ತಾಮ್ರದ ಚೊಂಬು. ಸೊ ಅದೇ ಥರ ಒಂದು ಚೊಂಬಿರುತ್ತೆ, ಆ ಚೊಂಬಲ್ಲೇ ನೀರನ್ನ ತೊಗೊಂಬಂದು ಇಟ್ಕೋಬೇಕು. ನೀವು ಒಂದು ದಿನ ಫುಲ್ಲು ಹಾಗೆ ಇಟ್ಕೋಬೇಕು. ಇಟ್ಕೊಂಡು ಆ ಪೂಜೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಆವಾಗಲೇ ನೀರಿನ ಪೂಜೆ ಅಂತ ಹೇಳ್ತಿದ್ದೆ. 21 ವಾರ ಈ ಒಂದು ನೀರಿನ ಪೂಜೆ ಮಾಡಬೇಕು. ನೋಡಿ, ನಾನಿಲ್ಲಿ ಒಂದು ಬೆಳ್ಳಿ ಚೊಂಬಲೆ ಈ ಥರ ಒಂದು ನೀರು ತೊಗೊಂಡಿದ್ದೀನಿ. ಇದು ಬೆಳ್ಳಿ ಚೊಂಬಲೆ ತೊಗೋಬೇಕು ಅಂತಿಲ್ಲ, ನಿಮ್ಮ ಮನೇಲಿರೋ ಒಂದು ತಾಮ್ರದ್ದು ಚೊಂಬಲ್ ತೊಗೊಂಡ್ರೂ ಓಕೆ. ಬುಧವಾರ ಸಾಯಂಕಾಲ ಮನೇಲೇ ಇರೋ ಹೆಣ್ಮಕ್ಳಾಗಲಿ ಇಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋ ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದರೂ ಪರವಾಗಿಲ್ಲ, ಸಾಯಂಕಾಲ ಬಂದಿದ ತಕ್ಷಣ ನೀವು ಕೆಲಸದಿಂದ ಬಂದಿದ ತಕ್ಷಣ ಸ್ನಾನ ಮಾಡ್ಕೋಬೇಕು. ಫಸ್ಟು ಸ್ನಾನ ಮಾಡಿಕೊಂಡು ಈ ಥರ ಒಂದು ತೊಂಬಿಗೆ, ಸೊ ಬೆಳ್ಳಿ ತೊಂಬಿಗೆ ಆದರೂ ಪರವಾಗಿಲ್ಲ, ಇಲ್ಲ ತಾಮ್ರದ ತೊಂಬಿಗೆ ಆದರೂ ಪರವಾಗಿಲ್ಲ, ಚೊಂಬು, ಆ ಚೊಂಬಲ್ಲೇ ಈ ಥರ ಒಂದು ಶುದ್ಧವಾದ ನೀರನ್ನ ತುಂಬಿಸ್ಬಿಟ್ಟು ಈ ಒಂದು ಶುದ್ಧವಾದ ನೀರಿಗೆ ನೀವು ಇಲ್ಲಿ ಬಂದು ತುಂಬ ನೀರು ತುಂಬಿಸ್ಬೇಕು. ನೀರು ತುಂಬಿಸಿ ಒಂದೇ ಒಂದು ತುಳಸಿ ದಳನ ಹಾಕ್ಬಿಟ್ಟು ಈ ಒಂದು ಇದಕ್ಕೆ ಒಂದು ತಟ್ಟೆ ಮುಚ್ಚಿ ನೀವು ದೇವ್ರ ಬಳಿ ಬಿಟ್ಬಿಡಬೇಕು. ಯಾವಾಗ? ಬುಧವಾರ ಸಾಯಂಕಾಲ ಆಯಿತು. ತಿರ್ಗಾ ಗುರುವಾರ ಬೆಳಗ್ಗೆ 21 ವಾರ ಆದರೂ ಮಾಡ್ಬೋದು ನೀವು ಈ ಒಂದು ಸೇವೆನ ದೇವ್ರಿಗೆ. ಇಲ್ಲ ನಮಗೆ ಬೇಗ ಶೀಘ್ರವಾಗಿ ಫಲ ಬೇಕು ಅಂದರೆ 21 ದಿನಗಳ ಕಾಲ ಆದರೂ ನೀವು ಮಾಡ್ಬೋದು. 21 ದಿನಗಳ ಕಾಲ ಮಾಡೋರು ಏನು ಮಾಡ್ತೀರಾ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 5 ಗಂಟೆ ಒಳಗಡೆ. ಸೊ ನೀವು ಬೆಳಗ್ಗೆ ಎಷ್ಟು ಗಂಟೆಗಾರು ಎದ್ದೊಳಿ ರೆಡಿಯಾಗಿ ಏನೇ ಮಾಡಿ 5 ಗಂಟೆ 5:30 ಒಳಗಡೆ ದೇವ್ರ ದೀಪ ಹಚ್ಚಿ ಈ ಒಂದು ನೀರನ್ನ ನೀವು ಕುಡಿಬೇಕು. ಸೊ ಇದು ಯಾವ ಥರ ಕುಡಿಬೇಕು ಅಂದರೆ, ನೀವು ಬುಧವಾರ ಈ ಒಂದು ಚೊಂಬಲೆ ನೀರಿಟ್ಟು ರಾಘವೇಂದ್ರ ಸ್ವಾಮಿ ಹತ್ರ ಇಟ್ಬಿಟ್ಟು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹೋಗಬೇಕು. ಮಾರನೇ ದಿನ ಎದ್ದು ಮನೆಯೆಲ್ಲ ಫಸ್ಟು ಮನೆ ಕ್ಲೀನ್ ಮಾಡಬೇಕು. ಮನೆ ಕಸ ಗುಡಿಸಿ ಮನೆ ಕ್ಲೀನ್ ಮಾಡಿ ನೀವು ಶುದ್ಧಿ ಆಗಬೇಕು. ನೀವು ಶುದ್ಧಿಯಾಗಿ ಒಂದು ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ಸ್ನಾನ ಮಾಡ್ಕೊಂಡು ರೆಡಿ ಆದಮೇಲೆ ಬಂದು ದೇವ್ರಿಗೆ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಅಭಿಷೇಕ ಎಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿ. ಪ್ರತಿನಿತ್ಯ ಹರಕೆ ಮಾಡ್ಕೊಳ್ಳೋರು ಒಂದು ನೆನಪಿಟ್ಕೋಬೇಕು, ದಿನ ದೇವರಿಗೆ ನೀವು ಒಂದು ದೇವ್ರನ್ನ ತೊಳೆದು ಪೂಜೆ ಮಾಡಲೇಬೇಕು. ಮತ್ತು ಹೊಸ್ದಾಗಿ ಹೂ ಇಡಬೇಕು. ಹಳೆ ಹೂನ ಇಟ್ಟಿದ್ದೀವಿ ಅದು ಒಣಗಿಲ್ಲ ಅನ್ನೋ ಥರ ಮಾಡಬಾರ್ದು. ಹೊಸ್ದಾಗಿ ಹೂನ ಇಟ್ಟು ಪೂಜೆ ಮಾಡಬೇಕು. ಹೊಸ್ದಾಗಿ ಹೂನ ಇಟ್ಟು ಪೂಜೆ ಮಾಡಿ ಈ ಒಂದು ತೊಂಬಿಗೆಲ್ಲ ನೀರು ತುಂಬಿದೆ. ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಏನೋ ಒಬ್ಬರಿಗೆ ಮದುವೆ ಆಗಬೇಕು. ಸೊ ಅವ್ರು ಇದನ್ನು ಇಟ್ಕೊಂಡು ಕೈಲೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ 11 ಸಲ ಈ ಒಂದು ದೇವ್ರ ಸ್ತೋತ್ರನ ಹೇಳ್ಕೊಂಡು ಈ ನೀರನ್ನ ದೇವ್ರ ಮನೇಲೆ ನಿಂತ್ಕೊಂಡು ದೇವ್ರನ್ನ ಎಲ್ಲಿಟ್ಟಿದ್ದೀರ ದೇವ್ರ ಸಮೀಪನೇ ನಿಂತ್ಕೊಂಡು ಈ ನೀರನ್ನ ಕುಡಿಬೇಕು. ನನಗೆ ಮದುವೆ ಆಗಲಿ, ಬೇಗ ಮದುವೆ ಆಗಲಿ ಅಂತ. ಇಲ್ಲ ಒಬ್ಬರೊಬ್ಬರಿಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂದರೆ ಅವ್ರು ಬಂದು ಈ ನೀರನ್ನ ಇಟ್ಕೊಂಡು ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಕೇಳಬೇಕು. ಇಲ್ಲ ತುಂಬ ಜನ ಗೃಹಿಣಿಯರ ಮನೇಲಿ ಏನು ಅಂದರೆ ಮಕ್ಳುಗಳು ಓದ್ತಾ ಇರಲ್ಲ, ಮತ್ತು ಮನೇಲೇನೋ ಒಂದು ಲೋನ್ದು ಕಾಟ ಇರುತ್ತೆ, ಬಡ್ಡಿ ಕಟ್ಟೋದಿರುತ್ತೆ, ಮನೇಲೆ ಒಂದು 5 ಜನ ಮಕ್ಳಿರ್ತಾರೆ, ಎಲ್ಲರೂ ದುಡಿತಾ ಇರ್ತಾರೆ, ಆದರೆ ಸಾಲಗಳು ಮಾತ್ರ ತೀರ್ತಾರಲ್ಲ. ಸಾಲಗಳು ತೀರ್ದಿಲ್ಲ ಅಂದರೆ ಇದಕ್ಕೂ ಇದೇ ಪರಿಹಾರ ಮಾಡಬೇಕು. ಈ ಬೆಳಿಗ್ಗೆ ಎದ್ದು ನಾನು ಹೇಳಿರೋ ಥರ ಎಲ್ಲ ನೀವು
ಬುಧವಾರ ಸ್ನಾನ ಮಾಡಿ ನೀರು ತುಂಬಿಸಿಟ್ಟು ಗುರುವಾರ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮ ಒಂದು ಈ ಒಂದು ತೊಂಗೆ, ಏಕೆಂದರೆ ರಾತ್ರಿ ನೀವು ದೇವರ ಬಳಿ ಈ ಒಂದು ನೀರಿಟ್ಟಿರ್ತೀರ ನೋಡಿ, ನೀರಿಗೆ ಬಂದು ರಾಘವೇಂದ್ರ ಸ್ವಾಮಿಯ ಒಂದು ಏನೊಂದು ಶಕ್ತಿ ಇದೆ, ಆ ಶಕ್ತಿ ಎಲ್ಲ ನೀರಲ್ಲಿ ತುಂಬಿಕೊಂಡಿರುತ್ತೆ. ಆವಾಗ ನೀವು ತೊಗೋಬೇಕಾದ್ರೆ ಮತ್ತೆ ರಾಘವೇಂದ್ರ ಸ್ವಾಮಿಗೆ ನಮಃ ಅಂತ 11 ಸಲ ಹೇಳ್ಬಿಟ್ಟು ಹೇಳ್ಕೋಬೇಕು. ನಮ್ಮ ಮನೇಲೆ ನಮ್ಮ ಕಷ್ಟಗಳೆಲ್ಲ ಹೋಗಲಿ, ನಮಗೆ ಯಾವುದು ಸಾಲ ಕಟ್ತಾ ಇರೋ ಥರ ಇರಬೇಕು, ಯಾವುದು ಬಡ್ಡಿ ಕಟ್ಟದೇ ಇರೋ ಥರ ಇರಬೇಕು, ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡುಪ್ಪ, ಆರೋಗ್ಯ ಕೊಡು, ಆಯಸ್ ಕೊಡು, ಇಲ್ಲ ನಮಗೊಂದು ಸ್ವಂತ ಮನೆ ಬೇಕು, ಒಂದು ಸ್ವಂತ ಮನೆ ಕೊಡು, ಮನೇಲೆ ನೆಮ್ಮದಿ ಕೊಡು, ಸುಖ ಕೊಡು, ಶಾಂತಿ ಕೊಡು. ನಿಮ್ಮ ಕಷ್ಟಗಳು ಏನಿದೆಯೋ ಅದನ್ನು ಈ ಒಂದು ಚೊಂಬಿಗೆ ಇಟ್ಕೊಂಡು ಹೇಳ್ಕೊಂಡು ಈ ನೀರನ್ನ ಹಿಂಗೆ ಮೇಲೆ ಇಟ್ಕೊಂಡು ಘಟ 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 ಅಂತ ನೀರನ್ನ ನೀವು ಕುಡಿಬೇಕು. ಕುಡಿದು ಒಂದು 5 ನಿಮಿಷ ಕೆಳಗಡೆ ಕುತ್ಕೊಂಡು ಸೊ ನೀವೊಂದು ರಾಘವೇಂದ್ರ ಸ್ವಾಮಿಲಿ ಪ್ರಾರ್ಥನೆ ಮಾಡಿದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಜವಾಗ್ಲೂ. ಸೊ ಯಾಕಂದರೆ ನಾನು ಯಾವುದೋ ಒಂದು ಸ್ಥಿತಿಲಿದ್ದೆ, ಇವಾಗ ಈ ಒಂದು ಸ್ಥಿತಿಲಿ ಇಟ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ತಿಳಿದಿರೋದು ಪೂಜೆ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅದು ತುಂಬಾ ಒಂದು ಚೆನ್ನಾಗಿ ನನಗೆ ಒಂದು ದೇವರು ವರ ಕೊಟ್ಟಿದ್ದಾರೆ. ದೇವ್ರನ್ನ ನಾನು ಸಾಯೋವರೆಗೂ ಮರೆಯಲ್ಲ. ರಾಘವೇಂದ್ರ ಸ್ವಾಮಿಗಳನ್ನ ನಾನು ಪ್ರತಿದಿನ ಇವ್ರನ್ನ ಸ್ವಾಮಿಗಳನ್ನ ಪೂಜೆ ಮಾಡೇ ಮಾಡ್ತೀನಿ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಪವಾಡನೇ ಅಂಥದ್ದು. 21 ದಿನಗಳ ಕಾಲ ಈ ಒಂದು ನೀರಿನ ಹರಕೆ ಮಾಡಿ, ಇಲ್ಲ 21 ದಿನ ಡೈಲಿ ಮಾಡೋದಕ್ಕಾಗಲ್ಲ ಅಂದರೆ 21 ವಾರ ಈ ಒಂದು ನೀರಿನ ಹರಕೆ ಮಾಡಿ ರೀ. ನಿಜವಾಗ್ಲೂ ನಾನು ಕೂಡ ಚಾಲೆಂಜ್ ಮಾಡಿ ಹೇಳ್ತೀನಿ ರೀ, ಯಾಕ್ರಿ ಆ ಕಷ್ಟಗಳಿರುತ್ತೆ, ಯಾಕ್ರಿ ಆ ಪ್ರಾಬ್ಲಮ್ ಇರುತ್ತೆ, ನಿಮಗೆ ಬೆಟ್ಟದಂಗೆ ಬಂದಿರೋ ಕಷ್ಟಗಳು ಚಿಕ್ಕದಾಗೆ ಹೋಗ್ಬಿಡುತ್ತೆ ರೀ. ಅಷ್ಟು ಚೆನ್ನಾಗಿ ನಮ್ಮ ಒಂದು ರಾಘವೇಂದ್ರ ಸ್ವಾಮಿಗಳು ನಿಮಗೆ ದಾರಿ ಮಾಡಿಕೊಡ್ತಾರೆ, ದಾರಿ ತೋರಿಸ್ತಾರೆ. ದಯವಿಟ್ಟು ಈ ಒಂದು ನೀರಿನ ಒಂದು ಪರಿಹಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ.